ಎವ್ರಿವನ್, ಮತ್ತೊಮ್ಮೆ ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ವಿಲ್ ಬಿ ಕಮ್ ಬ್ಯಾಕ್ ಟು ಯು. ಅವರು ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರಾ ಅನ್ನೋದನ್ನ ಕೇಳೋಣ. ಇಲ್ಲಿ ಯಾರನ್ನೋ ಇಷ್ಟಪಟ್ಟಿರ್ತೀರಾ, ಏನೋ ಕಾರಣಗಳಿಂದ ದೂರ ಆಗಿದ್ದೀರಾ. ಕೆಲವೊಂದು ನೆನಪುಗಳು ಬೇಡ ಅಂದ್ರೂ ಬರ್ತಾ ಇದೆ. ಇದೆಲ್ಲ ಮರೆತು ಮುಂದೆ ಹೋಗಬೇಕು ಅಂತ ಕೆಲವರು ಅನ್ಕೊಂಡ್ರೆ, ಇನ್ನು ಕೆಲವರು ಅವರ ಬರುವಿಕೆಗೆ ಕಾಯ್ತಾ ಇರ್ತೀರಾ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಬರ್ತಾರೆ ಅನ್ನಿಸ್ತಾ ಇದೆ. ಹೀಗೆ ಯೋಚನೆ ಮಾಡುವವರು ನೀವಾಗಿದ್ರೆ ನಿಮಗಾಗಿ ಈ ರೀಡಿಂಗ್ ಅನ್ಕೋತೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಇದನ್ನ ನೋಡಬಹುದು. ಇದು ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ಯಾರಿಗೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ. ಈಗ ಏನು ಬರುತ್ತೆ ನೋಡೋಣ. ವಿಲ್ ದೇ ಕಮ್ ಬ್ಯಾಕ್ ಟು ಯು? ಇಲ್ಲಿ ಏನಾಗಿದೆ ನೋಡೋಣ. 3 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್, ಹಾಗೆ ಇಲ್ಲೊಂದು 4 ಆಫ್ ಕಪ್ಸ್ ಇದೆ. ಮನಸ್ಸಲ್ಲಿ ಏನೋ ಬೇಜಾರಿದೆ, ಮನಸ್ಸು ಒಡೆದಿದೆ, ಏನೋ ಕಾರಣಗಳಿಂದ ದೂರ ಆಗಿದ್ದೀರಾ. 3ನೇ ವ್ಯಕ್ತಿ ಕಾರಣಗಳಿಂದ ದೂರ ಆಗಿರಬಹುದು. ಶುರುನಲ್ಲಿ ಇಲ್ಲೊಂದು ಪ್ಲೇಫುಲ್ನೆಸ್ ಇತ್ತು, ಅಂತ ಸೀರಿಯಸ್ನೆಸ್ ಇರಲಿಲ್ಲ. ಆದರೆ ಹಾಗೆಯೇ ಈ ಫ್ರೆಂಡ್ಶಿಪ್ ಬೆಳ್ಕೊಂಡು ಹೋಗಿದೆ. ಬೇಕೋ ಬೇಡವೋ ಅಂತೂ ಈ ಒಂದು ಫ್ರೆಂಡ್ಶಿಪ್ ಬೆಳ್ಕೊಂಡು ಹೋಗಿದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ. ಆದರೆ ಇಲ್ಲಿ ನಿರಾಸೆ ಇದೆ. ಏನೋ ಕಾರಣಗಳಿಂದ ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಈ ಒಂದು ಸಂಬಂಧ ಅಥವಾ ಈ ಒಂದು ಫ್ರೆಂಡ್ಶಿಪ್ ಮುಂದುವರಿಯಕ್ಕಾಗದೆ ಅರ್ಧದಲ್ಲೇ ನಿಂತೋಗಿದೆ ಅನ್ನಿಸ್ತಾ ಇದೆ. ಆ ಕೆಲವು ಕಹಿ ನೆನಪುಗಳು ಮನಸ್ಸಲ್ಲಿ ಆಗಾಗ ಬರ್ತಾ ಇರುತ್ತೆ. ಅಲ್ಲೊಂದು ಪಾಸಿಟಿವಿಟಿ ಇದೆ, ಮನಸ್ಸು ಕಾಯ್ತಾ ಇದೆ. ಖಂಡಿತ ಆ ವ್ಯಕ್ತಿ ಬರ್ತಾರೆ. ಇಷ್ಟು ದಿನ ಬೆಳೆದಂಥ ಆ ಆತ್ಮೀಯತೆ, ಆ ಒಂದು ಅಟ್ಯಾಚ್ಮೆಂಟ್ ಸುಳ್ಳಲ್ಲ. ಖಂಡಿತ ಅವರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಒಂದು ನಂಬಿಕೆ ನಿಮಗಿದೆ. ಇಲ್ಲಿ ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಬ್ಲಾಕೇಜಸ್ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಆ ಕಡೆಯಿಂದ ಅಂಥ ಅಟ್ಯಾಚ್ಮೆಂಟ್ ಇರಲಿಲ್ಲ. ಆದ್ರೂ ಆ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ರಿ. ಇಲ್ಲೊಂದು ಡಿವೈನ್ ಕನೆಕ್ಷನ್ ಕಾಣ್ತಾ ಇದೆ. ನಿಮ್ಗೆ ಎಷ್ಟು ಮರಿಬೇಕು ಅಂದ್ರೂ ಆ ನೆನಪುಗಳನ್ನ ಮನಸ್ಸಿಂದ ತೆಗೆದಾಕಕ್ಕಾಗ್ತಾ ಇಲ್ಲ. ಆ ಮಾತುಗಳು, ಆ ನಗುಮುಖ ಇನ್ನೂ ಮನಸ್ಸಿಗೆ ಆಗಾಗ ಬರ್ತಾ ಇರುತ್ತೆ. ಮನಸ್ಸಿನಲ್ಲಿ ಉಳಿದಿರುವಂಥ ಆ ನೆನಪುಗಳನ್ನ ತೆಗೆದಾಕೋದು ತುಂಬ ಕಷ್ಟ ಆಗ್ತಾ ಇದೆ ನಿಮಗೆ. ಪ್ರತಿದಿನ ಕಾಯ್ತಾ ಇರ್ತೀರಾ, ಮೆಸೇಜ್ ಬರಬಹುದು ಅಥವಾ ಕಾಲ್ ಮಾಡಬಹುದು ಅಥವಾ ಎಲ್ಲಾದರೂ ಅಕಸ್ಮಾತ್ ಭೇಟಿ ಆಗ್ಬೋದು. ಆ ಥರ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ. ಅವರ ಇಂಟೆನ್ಷನ್ ಏನಿದೆ, ಮತ್ತೆ ಬರಬೇಕು ಅನ್ನೋದಿದೆಯಾ? ಕಿಂಗ್ ಆಫ್ ಕಪ್ಸ್ ಇದೆ. ಅವ್ರಿಗೂ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ತನ್ನ ಪರಿಸ್ಥಿತಿ ಮೇಲೆ ತನಗೇ ಸಿಟ್ಟಿದೆ. ಆದರೆ ಒಂದಲ್ಲ ಒಂದಿನ ನಿಮ್ಮನ್ನ ಮೀಟ್ ಮಾಡ್ತೀನಿ ಅನ್ನೋ ಒಂದು ಭರವಸೆ ಅವರಲ್ಲಿದೆ. ಇಲ್ಲಿ ಅವರು ನಿಮ್ಗಿನ್ನ ವಯಸ್ಸಲ್ಲಿ ದೊಡ್ಡವರಾಗಿರಬಹುದು. ತುಂಬ ಮೆಚ್ಯೂರಿಟಿ ಕಾಣ್ತಾ ಇದೆ. ಹಾಗೆ ಈ ವ್ಯಕ್ತಿ ಒಂದು ಇಂಟ್ರೋವರ್ಟ್ ಪರ್ಸನ್ ಆ ಥರನೂ ಅನ್ನಿಸ್ತಾ ಇದೆ. ಹೆಚ್ಚು ಮಾತಿಲ್ಲ, ತನ್ನ ಭಾವನೆಗಳನ್ನ ಏನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಆದರೆ ಒಳಗೆ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆಯೋ ಹಾಗೆ ಅವ್ರಿಗೂ ಅನ್ನಿಸ್ತಾ ಇದೆ. ಆದರೆ ಏನೋ ಒಂದು ಕಟ್ಟಿ ಹಾಕದಂಥ ಪರಿಸ್ಥಿತಿ, ಬರಲಾಗದಂಥ ಪರಿಸ್ಥಿತಿ, ನಿಮ್ಮ ಮೇಲೆ ಪ್ರೀತಿ ಇದ್ರೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗದಿರುವಂಥ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದಿದೆ. ಇಲ್ಲಿ ಕೆಲವರು ಸಿಂಗಲ್ ಪೇರೆಂಟ್ಸ್ ಅನ್ನೋದು ಇದೆ. ಜೀವನದ ಕಹಿ ಅನುಭವಗಳು ಸಾಕಷ್ಟಿದೆ. ಅದರಿಂದೆಲ್ಲ ಪಾಠ ಕಲ್ತಿದ್ರೂ ಈ ಒಂದು ವಿಷಯದಲ್ಲಿ ಹೆಲ್ಪ್ಲೆಸ್ ಆಗಿದ್ದೀರಾ ಅನ್ನಿಸ್ತಾ ಇದೆ. ಮನುಷ್ಯ ಸ್ವಭಾವನೆ ಆಗಿ ಎಷ್ಟೇ ನೋವು ತಿಂದ್ರೂ ಅಲ್ಲೊಂದು ಪಾಸಿಟಿವಿಟಿ ಇರುತ್ತೆ. ಇಲ್ಲ, ಮುಂದೆ ನನ್ನ ಲೈಫ್ ಚೆನ್ನಾಗಾಗುತ್ತೆ, ಮುಂದೆ ನನ್ನ ಲೈಫಲ್ಲಿ ಯಾರೋ ಬರ್ತಾರೆ, ಮುಂದೆ ಸಂತೋಷವಾಗಿರ್ತೀನಿ, ಆ ಒಂದು ಫೀಲಿಂಗ್ಸ್ ನಿಮ್ಮಲ್ಲಿದೆ. ಇಲ್ಲಿ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಭಾವನೆಗಳಿದೆ, ಇಮೋಷನ್ಸ್ ಇದೆ. ಇಲ್ಲಿ ಮುಂದೆ ಏನಾಗುತ್ತೆ ನೋಡೋಣ. ಯೂನಿವರ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನಿಮಗೆ ನೋಡೋಣ.
ಮುಂದೆ ಏನಿದೆ? ಮತ್ತೆ ವಾಪಸ್ ಅವ್ರು ನಿಮ್ಮ ಲೈಫಿಗೆ ಬರ್ತಾರಾ? ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಇಷ್ಟಪಟ್ಟರೂ ಕೆಲವು ನಮ್ಮ ಕೆಲಸಗಳಾಗಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸಗಳಾಗಲ್ಲ. ಅಲ್ಲಿ ಕೆಲವು ಬ್ಲಾಕೇಜಸ್ ಇರುತ್ತೆ. ಕೆಲವು ಸಾರಿ ಅದು ತಾನಾಗಿಯೇ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಪಾಸಿಟಿವ್ ಆಗಿರಿ, ಒಳ್ಳೆ ಕೆಲಸಗಳು ಮಾಡಿ, ಒಳ್ಳೆಯದನ್ನ ಯೋಚನೆ ಮಾಡಿ ಅನ್ನೋದಿದೆ. ಇಲ್ಲಿ ಡ್ರೀಮ್, ಇಂಟಿಗ್ರೇಷನ್, ಪೋಸ್ಟ್ಪೋನ್ಮೆಂಟ್, ದಿ ಮೈಸರ್, ಹಾಗೆ ಟರ್ನಿಂಗ್ ಇನ್. ಬಾಟಮ್ನಲ್ಲಿ ಏನಿದೆ? ಕಂಪ್ಲೀಷನ್. ನಾನು ಹೇಳಿದೆ ಅಲ್ವಾ? ಹಿಂದಿನ ಜೀವನದಲ್ಲಿ ಕಹಿ ಅನುಭವಗಳಿತ್ತು, ಆದ್ರೂ ಮುಂದೆ ಜೀವನದಲ್ಲಿ ತುಂಬ ಕನಸುಗಳನ್ನ ಕಂಡಿದ್ರಿ ಈ ವ್ಯಕ್ತಿ ಬಗ್ಗೆ ಅನ್ನೋದಿದೆ. ಮನಸ್ಸಿಗೆ ಸಮಾಧಾನ ಹೇಳ್ಕೊಂಡಿದ್ರಿ, ಈ ವ್ಯಕ್ತಿಯಿಂದ ನನ್ನ ಲೈಫ್ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸು ಹೇಳ್ತಾ ಇದೆ, ಆ ವ್ಯಕ್ತಿ ಮತ್ತೆ ನೆನಪಿಸ್ಕೊಂಡು ಬರ್ತಾರೆ ಅನ್ನಿಸ್ತಾ ಇದೆ ನಿಮಗೆ. ಆದರೆ ಅವ್ರಿಗೂ ಮನಸ್ಸಿದೆ, ನಿಮ್ಮನ್ನ ಭೇಟಿ ಮಾಡಬೇಕು ಅನ್ನೋದು, ನಿಮ್ಮ ಜೊತೆ ಎಲ್ಲ ಹೇಳ್ಕೋಬೇಕು. ಆದರೆ ಯಾಕೋ ಏನೋ ಪೋಸ್ಟ್ಪೋನ್ಮೆಂಟ್ ಆಗ್ತಾ ಇದೆ. ಎಲ್ಲ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಆ ಒಂದು ಬ್ಲಾಕೇಜಸ್ ಬರ್ತಾ ಬರ್ತಾ ಕಡಿಮೆ ಆಗಬಹುದು. ಆ ಒಂದು ಎನರ್ಜಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅನ್ನೋದಿದೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಸ್ಲೋ ಮೂಮೆಂಟ್ ಇದೆ, ಆದರೆ ಹಾಗೆ ಕಂಪ್ಲೀಷನ್ ಇದೆ. ಹಿಂದಿನ ಜೀವನದ ಆ ಕಹಿ ಅನುಭವಗಳು, ಆ ನೋವು ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ, ಹೀಲ್ ಆಗುತ್ತೆ. ಇಲ್ಲೊಂದು ಕಂಪ್ಲೀಷನ್ ಇದೆ. ಮಾಸ್ಟರ್ಸ್ ನಿಮ್ಗೇನು ಹೇಳ್ತಾ ಇದ್ದಾರೆ, ಯೂನಿವರ್ಸ್ ನಿಮ್ಗೇನು ಹೇಳ್ತಾ ಇದೆ, ಅದು ಒಂದು ಕೊನೆ ಹಂತಕ್ಕೆ ತಲುಪಿದೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ನಿಮ್ಮ ಲೈಫಲ್ಲಿ ಕೆಲವು ಮಿರಾಕಲ್ಸ್ ಆಗಬಹುದು ಹಾಗನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಇಂದ ಏನು ಮೆಸೇಜ್ ಇದೆ ನೋಡೋಣ. ಇಮೋಷನ್ಸ್ ಆರ್ ರನ್ನಿಂಗ್ ಹೈ. ನಿಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಮತ್ತೊಂದು ಅ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಇಲ್ಲಿ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ನಿಮ್ಮಲ್ಲಿ ಏನೇನೋ ನೆಗೆಟಿವ್ ಯೋಚನೆಗಳಿರಬಹುದು. ಆ ವ್ಯಕ್ತಿಗೆ ಏನೋ ತೊಂದರೆ ಇದೆ, ಹೆಲ್ತ್ ಇಶ್ಯೂಸ್ ಇರಬಹುದು, ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು. ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ರೆ ಅವ್ರು ಸೇಫ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ. ನಿಮ್ಮ ಮೇಲೆ ಭಾವನೆಗಳಿದೆ. ಇಲ್ಲೊಂದು ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಹೊಸದಾಗಿ ನಿಮ್ಮ ಜೀವನ ಮತ್ತೆ ಪ್ರಾರಂಭ ಆಗುತ್ತೆ. ಆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರಬಹುದು, ಅಡಚಣೆಗಳಿರಬಹುದು, ಇಲ್ಲಿ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಿದೆ. ಕೆಲವು ಸರಿ ನಾವೇನೋ ಅನ್ಕೊಂಡೇ ಇರಲ್ಲ, ಹಾಗೆ ಏನೋ ಮಿರಾಕಲ್ಸ್ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಕೆಲವು ವ್ಯಕ್ತಿಗಳನ್ನ ನಾವು ಭೇಟಿ ಮಾಡ್ತೀವಿ. ಹಾಗೆ ಇಲ್ಲಿ ಆಗ್ಬಹುದು ಅನ್ನಿಸ್ತಾ ಇದೆ. ನೀವು ಇಷ್ಟು ದಿವಸದಿಂದ ಕಾಯ್ತಾ ಇರುವ ವ್ಯಕ್ತಿ ಅಕಸ್ಮಾತ್ತಾಗಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ಬೋದು ಅಥವಾ ಕಾಲ್ ಮಾಡಬಹುದು. ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಮೆಸೇಜ್ಗಳು ಬರ್ತಾ ಇದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ಯಾವಾಗಲೂ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಒಳ್ಳೆ ಕೆಲಸಗಳು ಮಾಡಿ. ಆಗ ನಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನೋದಿದೆ. ಇಲ್ಲಿ ಬಿಲೀವ್ ಇನ್ ದಿ ಮ್ಯಾಜಿಕ್ ನೋಡಿ. ಮತ್ತೊಂದು ಟೆಂಪ್ಟೇಷನ್. ನಿಮ್ಮನ್ನ ಭೇಟಿ ಮಾಡಬೇಕು, ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಯಾವುದೋ ಕಾರಣಗಳಿಂದ ನೀವು ದೂರ ಆಗಿರಬಹುದು, ಅವ್ರ ಪರಿಸ್ಥಿತಿ ಸರಿಯಾಗಿಲ್ದಿರಬಹುದು. ಆದರೆ ಬಿಲೀವ್ ಇನ್ ದಿ ಮ್ಯಾಜಿಕ್, ನಂಬಿಕೆ ಇಡಿ. ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಳಗೆ ಅನ್ನಿಸ್ತಾ ಇದೆ, ಮತ್ತೆ ನಾವಿಬ್ರು ಭೇಟಿ ಆಗ್ತೀವಿ, ಮತ್ತೆ ಆ ಹಿಂದಿನ ಸುಂದರ ದಿನಗಳು ಮತ್ತೆ ಬರುತ್ತೆ. ಆ ಥರ ನಿಮಗೆ ಅನ್ನಿಸ್ತಾ ಇರಬಹುದು ಕೆಲವರಿಗೆ. ಇಲ್ಲಿ ಓಪನ್ ಯುವರ್ ಐಸ್ ಅಂಡ್ ಹಾರ್ಟ್, ಬಿಲೀವ್ ಇನ್ ದಿ ಮ್ಯಾಜಿಕ್. ಆ ಒಂದು ಮೆಸೇಜ್ ನಿಮ್ಗಿದೆ. ಅಕಸ್ಮಾತ್ತಾಗಿ ಅವರು ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾರೆ ಅಥವಾ ಕಾಲ್ ಮಾಡ್ತಾರೆ. ಆ ಒಂದು ಮೆಸೇಜ್ ನಿಮ್ಗಿಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.